ಮುಹೂರ್ತ ಯಾವಾಗ ಇಟ್ಟಿದ್ದೀರಾ? ಇವತ್ತೇ ರಾತ್ರಿ 9:45 ಅಂತ ಹೇಳಿದ್ದಾರೆ ಪುರೋಹಿತರು. ಅಯ್ಯೋ, ಇವತ್ ಹೇಗ್ರಿ? ಇವತ್ತಾದ್ರೆ ವ್ರತ ಹೇಗ್ ಮಾಡೋದು? ವ್ರತನ ಯಾವ ವ್ರತನೇ? ಅಂದ್ರೆ ಮಗ ಸೊಸೆ ಚೆನ್ನಾಗಿರ್ಬೇಕು ಅಂತ ಅವ್ರ ಕೈಯಲ್ಲಿ ಸತ್ಯನಾರಾಯಣ ವ್ರತ ಮಾಡಿಸ್ತೀನಿ ಅಂತ ಬೇಡ್ಕೊಂಡಿದ್ದೆ ರೀ. ಅಷ್ಟಕ್ಕೂ ಈ ವ್ರತನೆಲ್ಲ ನೀನ್ ಯಾಕೆ ಮಾಡ್ತಿದ್ಯಾ? ಹೋಗ್ಲಿ ಬಿಡಿ ಅಪ್ಪ. ಫಸ್ಟ್ ನೈಟ್ ಆದ್ಮೇಲೆ ವ್ರತ ಇಟ್ಕೊಂಡ್ರೆ ಏನಾಗಲ್ಲ, ಪರವಾಗಿಲ್ಲ ಬಿಡಿ. ಅಯ್ಯಯ್ಯೋ, ಅಪಚಾರನಪ್ಪ. ವ್ರತ ಆದ ನಂತರನೇ ಶೋಭನ ಇಟ್ಕೋಬೇಕು. ಅಪ್ಪ, ಏನ್ ನೋಡ್ತಾ ಇದ್ದೀರಾ ಪುರೋಹಿತ್ರೆ? ವ್ರತಕ್ಕೆ ಒಂದ್ ಒಳ್ಳೆ ಮುಹೂರ್ತ ನೋಡಿ. ಹಾಗೆ ಆಗ್ಲಮ್ಮ. ಅಮ್ಮ, ನಾಳೆ ಬೆಳಿಗ್ಗೆ 10:45 ಒಳ್ಳೆ ಮುಹೂರ್ತ ಇದೆಯಮ್ಮ. ಆ ಸಮಯಕ್ಕೆ ಸತ್ಯನಾರಾಯಣ ವ್ರತ ಮಾಡ್ಸಿಮ್ಮ. ರವೀಂದ್ರ ಅವ್ರೆ, ಇನ್ನೇನಾದ್ರೂ ಆಗ್ಬೇಕಿದ್ರೆ ನನಗೆ ಹೇಳಿ ಕಳಿಸಿ. ಆಗ್ಲಿ ಪುರೋಹಿತ್ರೆ. ಇದನ್ನ ತಗೋಪ್ಪ, ನಾನು ಇನ್ನು ಹೋಗಿ ಬರ್ತೀನಿ. ಒಳ್ಳೇದು, ಹೋಗ್ಬನ್ನಿ. ಮಾವ, ಹೇಳಮ್ಮ. ವ್ರತಕ್ಕೆ ನಮ್ಮ ಅಪ್ಪ ಅಮ್ಮನ್ನು ಕೂಡ ಕರೆಸ್ತೀರಾ? ಮಾಮೂಲಿ ಆಗಿದ್ರೆ ಖಂಡಿತ ಕರ್ಸ್ತಿದ್ನಮ್ಮ. ಆದ್ರೆ ನಿಮ್ಮ ಅಪ್ಪ ಅಮ್ಮ ಒಟ್ಟಿಗೆ ಬರ್ತಾರ? ಆ ಅವಕಾಶ ಇಲ್ಲ ಅಲ್ವಾ? ಮದ್ವೆ ಆದ್ಮೇಲೆ ಮೊದಲನೇ ಸಲ ಈ ವ್ರತ ಮಾಡ್ತಿರೋದು. ಅಮ್ಮ ಅಪ್ಪ ಕೂಡ ಇದ್ರೆ ಚೆನ್ನಾಗಿರತ್ತೆ ಅಲ್ವಾ?